ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ನೋಡಲೇಬೇಕಾದ ಸುದ್ದಿ ಇದು. ಅಂಗನವಾಡಿ ಮಕ್ಕಳಿಗೆ, ಬಾಣಂತಿಯರು, ಗರ್ಭಿಣಿಯರಿಗೆ ಅಪೌಷ್ಟಿಕತೆ ದೂರವಾಗಲಿ, ಆರೋಗ್ಯವಾಗಿರಲಿ, ಪೌಷ್ಟಿಕಾಂಶದ ಆಹಾರ ಸಿಗಲೆಂದು ಸರ್ಕಾರ ಸಾಕಷ್ಟು ಹಣ ಖರ್ಚು ಮಾಡುತ್ತೆ. ಆದರೆ ಅಲ್ಲಿ ಪೌಷ್ಟಿಕ ಆಹಾರ ಬದಲು ಕಳಪೆ ಗುಣಮಟ್ಟದ ಅನಾರೋಗ್ಯವನ್ನ ಉಂಟು ಮಾಡುವ ಅಪೌಷ್ಟಿಕತೆ ಆಹಾರ ಪದಾರ್ಥ ತಯಾರಾಗುವಂತಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡಲೇಬೇಕಾದ ಸುದ್ದಿ. ಗದಗದ ಅಂಗನವಾಡಿಗಳಿಗೆ ಕಳಪೆ ಆಹಾರ ಪೂರೈಕೆ, ಕಲ್ಲು ಮಣ್ಣು ಮಿಶ್ರಿತ ಆಹಾರ ಪದಾರ್ಥ ಪೌಷ್ಟಿಕಾಂಶನ. ಹೌದು, ಗದಗದ ಪಂಚಾಕ್ಷರಿ ನಗರದಲ್ಲಿ ಮಹಿಳಾ ಪೂರಕ ಪೌಷ್ಟಿಕ ಆಹಾರ ತರಬೇತಿ ಹಾಗೂ ತಯಾರಿಕೆ ಕೇಂದ್ರದಿಂದ ತಾಲೂಕಿನ ಎಲ್ಲಾ ಅಂಗನವಾಡಿಗಳಿಗೆ ಇಲ್ಲಿಂದಲೇ ಪೌಷ್ಟಿಕ ಆಹಾರ ಸಪ್ಲೈ ಆಗುತ್ತೆ. ಇಲ್ಲಿ ತಯಾರಾಗುವ ಆಹಾರ ಪೌಷ್ಟಿಕಾಂಶದ್ದು ಅಪೌಷ್ಟಿಕತೆಯದ್ದೋ ಅನಾರೋಗ್ಯ ಉಂಟು ಮಾಡೋದೋ ಒಂದು ಗೊತ್ತಾಗ್ತಿಲ್ಲ. ಪೌಷ್ಟಿಕಾಂಶ ಆಹಾರ ಎಷ್ಟರ ಮಟ್ಟಿಗೆ ಉತ್ತಮ ಗುಣಮಟ್ಟದ್ದಾಗಿದೆ ಅನ್ನೋದನ್ನ ನಿಮ್ಮ ಪಬ್ಲಿಕ್ ಟಿವಿ ತೋರಿಸ್ತಿದೆ ನೋಡಿ. ಸರ್ಕಾರ ಪೌಷ್ಟಿಕ ಆಹಾರ ನೀಡುವ ಸಲುವಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಆದ್ರೆ ಅಂಗನವಾಡಿ ಕೇಂದ್ರಗಳಿಗೆಂದು ಗದಗದಲ್ಲಿ ತಯಾರಾಗುವ ಆಹಾರ ಪದಾರ್ಥ ನೋಡಿದ್ರೆ ವಾಂತಿ ಬರುವಂತಿದೆ. ಕಲ್ಲು ಮಣ್ಣು ಧೂಳು ಕೆಟ್ಟ ಅಕ್ಕಿ ಗೋಧಿ ಪಾಕೆಟ್ ತಯಾರಾಗುವುದನ್ನ ನೋಡಿದ್ರೆ ಶಾಕ್ ಆಗುತ್ತೆ. ಪೌಷ್ಟಿಕಾಂಶ ಆಹಾರ ತಯಾರಿಕೆ ಹೆಸರಲ್ಲಿ ಅಪೌಷ್ಟಿಕತೆ ಅನಾರೋಗ್ಯ ಉಂಟು ಮಾಡುವ ಆಹಾರ ತಯಾರಾಗುತ್ತಿದೆ. ಇಷ್ಟೆಲ್ಲ ಆದ್ರೂ ಸಂಬಂಧಿಸಿದ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದನ್ನ ನೋಡಿದ್ರೆ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಂತಿದೆ. ಹಾಗಾಗಿ ಇದಕ್ಕೆ ಸಂಬಂಧಿಸಿದ ಸಚಿವರು ಅಧಿಕಾರಿಗಳು ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಿದ್ದಾರೆ ಸ್ಥಳೀಯರು. ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಮಕ್ಕಳಿಗೆ ಪೌಷ್ಟಿಕಾಂಶ ಇರುವಂತಹ ಆಹಾರ ಪೂರೈಸಬೇಕಂತ ಕೋಟ್ಯಾಂತರ ರೂಪಾಯಿ ಹಣವನ್ನು ವ್ಯಯಿಸುತ್ತಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಎಲ್ಲ ಅಂಗನವಾಡಿಗಳಿಗೆ ಅದನ್ನ ಆಹಾರ ಅಂತ ಹೇಳಿಕೂ ಯೋಗ್ಯ ಇಲ್ದಿರೋಂತಹದ್ದು. ಯಾಕಂತಂದ್ರೆ ಪೌಷ್ಟಿಕಾಂಶ ಇರುವಂತ ಆಹಾರನ ಅವ್ರು ಪೂರೈಸಬೇಕು. ಅವರು ಪೂರೈಕೆ ಮಾಡುವಂತ ಅಕ್ಕಿಯನ್ನ, ಅವ್ರು ಪೂರೈಕೆ ಮಾಡುವಂತ ಗೋಧಿಯನ್ನ, ಅದರಲ್ಲಿ ಇರುವಂತ ಹುಳಗಳನ್ನ ಹಾಗೆ ಇರ್ತಾವ ಮಷೀನ್ ಅಲ್ಲಿ ಹಾಗೆ ಹಾಕ್ತಿದ್ದಾರೆ. ಮರಳು ಜಿರಳೆಗಳ ಹಾಗೆ ನೋಡ್ತಾ ಇದ್ದೀವಿ. ಅದೇ ಆಹಾರ ನೇರವಾಗಿ ಅಂಗನವಾಡಿಗೆ ಪೂರೈಕೆ ಆಗ್ತಿದೆ. ಅದು ಸಂಪೂರ್ಣ ಅಪೌಷ್ಟಿಕತೆಯಿಂದ ಕೂಡಿರುವಂತದ್ದು. ಅದನ್ನ ಅಕಸ್ಮಾತ್ ಆ ಗರ್ಭಿಣಿಯರು ಬಾಣಂತಿಯರು ತಿಂದು ಅವ್ರಿಗೆ ಏನಾದರೂ ಜೀವಕ್ಕೆ ಅಪಾಯ ಆಯ್ತು ಅಥವಾ ಮಗುವಿಗೆ ಜೀವಕ್ಕೆ ಅಪಾಯ ಆಯ್ತಂದ್ರೆ ಯಾರು ನೋಡೋರು? ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಿಗೆ ವಿನಂತಿಯನ್ನು ಮಾಡ್ತೇನೆ. ಇಂತಹ ಕಳಪೆ ಗುಣಮಟ್ಟದ ಏನು ಆಹಾರ ಪೂರೈಕೆ ಮಾಡ್ತಾರೆ ಇಂತಹ ವಿರುದ್ಧ ತಾವು ಕ್ರಮ ಕೈಗೊಳ್ಳಬೇಕು. ಗದಗ ತಾಲೂಕಿನ 360 ಅಂಗನವಾಡಿ ಕೇಂದ್ರಗಳಿಗೆ ಇದೇ ಎಂಎಸ್ಪಿಸಿಯಿಂದ ಆಹಾರ ಪ್ಯಾಕೆಟ್ ಸಪ್ಲೈ ಆಗುತ್ತೆ. ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ಬಾಣಂತಿಯರು ಗರ್ಭಿಣಿಯರಿಗೆ ಕೊಡುವ ಮೊಳಕೆ ಕಾಳುಗಳು, ಹಾಲಿನ ಪೌಡರ್, ಮೊಟ್ಟೆ, ಶಿಶುಗಳು ಮತ್ತು ಚಿಕ್ಕ ಮಕ್ಕಳ ಆರೋಗ್ಯಯುತ ಬೆಳವಣಿಗೆಗೆ ಪುಷ್ಟಿ, 3 ರಿಂದ 6 ವರ್ಷದ ಮಕ್ಕಳಿಗೆ ಮಿಶ್ರಣವಾದ ಮಿಲೆಟ್ ಲಡ್ಡು, ಜೀವಸತ್ವಗಳು ಮತ್ತು ಖನಿಜಗಳಿಂದ ಕೂಡಿದ ಸಾಂಬಾರ್ ಮಸಾಲ, ಗೋಧಿ ರವೆ, ಅಕ್ಕಿ ಹಿಟ್ಟು ಸಪ್ಲೈ ಮಾಡಲಾಗುತ್ತೆ. ಪ್ಯಾಕೆಟ್ ಮೇಲೆ ನೋಡಲು ತುಂಬಾನೇ ಸುಂದರವಾದ ಅಕ್ಷರ, ಮುದ್ರಣದಿಂದ ಕೂಡಿದೆ. ಆದ್ರೆ ಒಳಗಿನ ಆಹಾರ ಪದಾರ್ಥ ಯಾರೂ ತಿನ್ನದಂತಹ ಸ್ಥಿತಿಯಲ್ಲಿದೆ. ಈ ಬಗ್ಗೆ ಸಂಬಂಧಿಸಿದ ಎಂಎಸ್ಪಿಸಿ ಅಧ್ಯಕ್ಷೆಯನ್ನ ಕೇಳಿದ್ರೆ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಆ ಮಗು ಹಾಲಿನ ಪುಡಿ ಹೋಗುತ್ರಿ, ಸಕ್ಕರೆ ರೀ. ಆಮೇಲೆ ಗರ್ಭಿಣಿ ಬಾಣತಿಯರು 3 ವರ್ಷದಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ ರೀ ಗೋಧಿ ರವೆ ರೀ, ಅಕ್ಕಿ, ಅನ್ನ ಸಾಂಬಾರ್ ರೀ. ಸರ್ ನಾವು ಅಲ್ಲಿ ಮಾಡ್ತೀವಲ್ಲ ಸರ್, ನಮ್ದು ಏನೈತಿ ನಾವು ಆ ಕೆಲಸ ಕ್ಲೀನ್ ಮಾಡಿ ಪ್ರತಿಯೊಂದು ಯಾವ ಮಕ್ಕಳು ಗರ್ಭಿಣಿ ತಿನ್ನುವಂತದ ರೀ ಸರ್. ನಾವು ಹೊರಗೆ 1 kg ಅಂಗಡಿ ತರ್ತೇನೆ, ಇರೋದಿಲ್ಲ ಯಾರು ಸರ್. ನಾ ಇಲ್ಲೇ ಟನ್ ಗಟ್ಲೆ ಮಾಡೋದ್ರಿ ಸರ್. ಎಲ್ಲಾ ತರ ನಾವು ಮೇಂಟೈನ್ ಮಾಡ್ತೀವಿ ಸರ್. ಮತ್ತೆ ಹಂಗ್ ಕಂಪ್ಲೇಂಟ್ ಬಂದ್ ನಂಗೆ ಆಫೀಸಿಗೆ ತಂದು ಹಾಕ್ಯಾರ ಸರ್. ಹಂಗ್ ಬಂದಾಗ್ರಿ ಅಲ್ರಿ ಇಲ್ಲಿದು ಹಿಂಗ್ ಬಂದಾಗ್ರಿ ತಂದು ಹಾಕ್ಯಾರ, ನಾವ್ ಮತ್ ಮಾಡಿಕೊಟ್ಟಿವ್ರಿ ಸರ್. ಅದಾಗ ನಾವು ವಾಪಸ್ ಅದು ತಗೊಂಡು ಚೇಂಜ್ ಮಾಡೇವಿ ಸರ್. ಒಟ್ಟಾರೆ ಗರ್ಭಿಣಿಯರು ಬಾಣಂತಿಯರು ಮಕ್ಕಳು ಆರೋಗ್ಯವಾಗಿರಲಿ ಅಂತ ಪೌಷ್ಟಿಕಾಂಶದ ಆಹಾರಕ್ಕೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಆದ್ರೆ ಗದಗದಲ್ಲಿ ತಯಾರಾಗುವ ಪೌಷ್ಟಿಕಾಂಶದ ಆಹಾರ ತಯಾರಿಕೆ ನೋಡಿದ್ರೆ ವಾಕರಿಕೆ ಬರುತ್ತೆ. ಇಂತಹ ಕಳಪೆ ಮಟ್ಟದ ಆಹಾರ ಪೂರೈಕೆಗೆ ಇನ್ಮುಂದೆ ಬ್ರೇಕ್ ಬೀಳುತ್ತಾ? ಯಾವ ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕಿದೆ. ಭೀಮನಗೌಡ ಬಿ ಪಾಟೀಲ, ಪಬ್ಲಿಕ್ ಟಿವಿ, ಗದಗ.